So Guruji was highlighting about mantra chanting and ಇದು ಏನದು ಸಂಗೀತದಲ್ಲಿ ವಿದ್ವಾಂಸರಿದ್ದಾರೆ. ಈಗ ಇದೆಲ್ಲ ಟ್ರೇಡ್ಸ್ ಇದ್ದಾಗ ಅದು ಸ್ಕಾಲರ್ ಲೆವೆಲ್ಗೆ ಬರುತ್ತೆ. ಇಟ್ಸ್ ನಾಟ್ ಎನ್ಲೈಟನ್ಡ್ ಲೆವೆಲ್. ಈಗ ಫಾರ್ ಎಕ್ಸಾಂಪಲ್ ಐವ್ ಹರ್ಡ್ ಸಮ್ ಪೀಪಲ್ ಟೆಲ್ ದಟ್ ಕೌಶಿಕ್ ಸಂಕೇತಿ ಬಟ್ಟೆಪುರ ಸಂಕೇತಿ 2 ವೆರೈಟಿ ಇದ್ದಾರೆ. ಕೌಶಿಕ್ ಸಂಕೇತಿಲಿ ಡಾಕ್ಟರ್ಸ್ ಜಾಸ್ತಿ, ಇದರಲ್ಲಿ ಈ ಥರ ಜಾಸ್ತಿ. ಸೊ ಇದೆಲ್ಲ ಏನು ಟಾಕ್ಸ್ ಅಂತಂದರೆ ಆ್ಯಕ್ಚುಲ್ ಬೇಸಿಕ್ ಫಾರ್ಮ್ ನನಗೆ ಎಸ್ಪೆಷಲಿ ಈ ಶಾಸ್ತ್ರಗಳು ಕಲಿಯೋಕ್ಕೆ ಶುರು ಮಾಡಿದಾಗಿಂದ ಅರ್ಥ ಆಗಿರೋದೇನು ಅಂದರೆ, ಫಸ್ಟ್ ಆಫ್ ಆಲ್ ಈ ಶಾಸ್ತ್ರ ಅನ್ನೋ ವರ್ಡನ್ನು ತುಂಬ ಲೂಸಾಗಿ ಉಪಯೋಗಿಸಿರೋದು. ಈಗೇನೋ ಒಂದು ಈಗ ಎಲ್ಲದಕ್ಕೂ ಶಾಸ್ತ್ರ ಹೇಳ್ಬಿಡ್ತೀವಿ ನಾವು. ಎಣ್ಣೆ ಶಾಸ್ತ್ರ ಅಂತ ಹೇಳ್ತೀವಿ. ಈಗ ಯಾವುದೋ ಒಂದು ಹಬ್ಬದ ದಿನನೋ ಮದುವೆ ಮುಂಚೆನೋ ಎಣ್ಣೆ ಶಾಸ್ತ್ರ ಅಂತ. ಆ್ಯಕ್ಚುಲಿ ಶಾಸ್ತ್ರ ಅಂತ ಅಲ್ಲ, ಅದು ಇಟ್ಸ್ ಅ ರಿಚುವಲ್. ಸೊ ಶಾಸ್ತ್ರ ಅಂತಂದರೆ ಸಮಥಿಂಗ್ ವಿಚ್ ಈಸ್ ಚಾಲೆಂಜ್ಡ್ ಬೈ ಮೆನಿ ಇಂಟೆಲೆಕ್ಟ್ಸ್ ಆ್ಯಂಡ್ ಪ್ರೂವನ್ ಟು ಬಿ ಕರೆಕ್ಟ್ ಅಂಟಿಲ್ ಇಟ್ ಈಸ್ ಫರ್ದರ್ ಪ್ರೂವನ್ ರಾಂಗ್. ದಟ್ ಈಸ್ ಅ ಶಾಸ್ತ್ರ. ಆ ಥರ ನಾವು ಬರಬೇಕು. ಆ ವಿಚಾರದಲ್ಲಿ ಜಾತಿಗೂ ವರ್ಣಕ್ಕೂ ವ್ಯತ್ಯಾಸ ಏನು ಅಂದರೆ, ಈಗ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ ಬಂದಿರೋದ್ರಲ್ಲೂ ಪ್ರೊಫೆಷನ್ ಬೇಸ್ಡಲ್ಲಿ ಬಂದಿರೋದು ಜಾತಿ. ಬೇಸಿಕಲಿ ಇದೆಲ್ಲ ಬಂದಿರೋದು ಟ್ರೇಡ್ಸು ಬೇಸ್ಡ್ ಆನ್ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ಮ್ಯಾನರಿಸಮ್ಸ್ ಇರ್ಬೋದು, ಪ್ರೊಫೆಷನ್ ಇರ್ಬೋದು. ಬಟ್ ತುಂಬ ಸ್ಪೆಸಿಫಿಕ್ಕಾಗಿ ಜಾತಿ ಅಂತ ಯಾವಾಗ ಬಂತು ಅಂದರೆ ಬೇಸ್ಡ್ ಆನ್ ದೇರ್ ನಾಲೆಡ್ಜ್ ಸಿಸ್ಟಮ್ಸ್. ಈಗ ಬ್ರಾಹ್ಮಣರಿಗೆ ವೇದದಲ್ಲಿ ನಾಲೆಡ್ಜ್ ಜಾಸ್ತಿ ಇದೆ ಅಂತ. ಈಗ ಒಬ್ಬ ವೈಶ್ಯನಿಗೆ ಟ್ರೇಡಿಂಗಲ್ಲಿ ನಾಲೆಡ್ಜ್ ಜಾಸ್ತಿ ಇದೆ, ಅವನಿಗಿರೋ ಬುದ್ಧಿ ಬ್ರಾಹ್ಮಣಿಗೆ ಇರೋಲ್ಲ. ದಟ್ ಡಸ್ ನಾಟ್ ಮೇಕ್ ಬ್ರಾಹ್ಮಿನ್ ಸುಪೀರಿಯರ್ ಆರ್ ವೈಶ್ಯ ಇನ್ಫೀರಿಯರ್, ಆರ್ ವೈಶ್ಯ ಸುಪೀರಿಯರ್ ಆ್ಯಂಡ್ ಬ್ರಾಹ್ಮಿನ್ ಇನ್ಫೀರಿಯರ್. ಲೈಕ್ ಅ ಫಿಶರ್ ಮ್ಯಾನ್ ಈಸ್ ಈಕ್ವಲಿ ನಾಲೆಜಬಲ್ ಇನ್ ಹಿಸ್ ಫಿಶರಿಂಗ್, ಬಟ್ ಇಟ್ ಡಸಂಟ್ ಮೇಕ್ ಹಿಮ್ ಎನಿವೇ ಇನ್ಫೀರಿಯರ್. ಹಿ ನೀಡ್ ನಾಟ್ ನೋ ವೇದ. ವೈ ಶುಡ್ ಹಿ ನೋ ವೇದ? ಹಿಸ್ ಪ್ರೊಫೆಷನ್ ಈಸ್ ಟು ಡೂ ಫಿಶಿಂಗ್. ಯು ಗೋ ಬೋಟಿಂಗ್ ಹೆಂಗೆ ಹೋಗೋದು ಅಂತ ಕೇಳಿ, ಫಿಶರಿ ಹೆಂಗೆ ಮಾಡೋದು ಅಂತ ಕೇಳಿ, ಅಥವಾ ಅಲ್ಲಿ ಒಂದು ವೆದರ್ ನೋಡಿಕೊಂಡು ಈಗ ಸಮುದ್ರಕ್ಕೆ ಇಳಿಬೇಕೋ ಬೇಡೋ ಅನ್ನೋದ್ರಲ್ಲಿ ಅವ್ನ ಎಕ್ಸ್ಪರ್ಟೀಸ್ ಇರುತ್ತೆ, ಅದನ್ನು ಅವ್ನು ಮಾಡಬೇಕು ಅಷ್ಟೇ. ಹಿ ನೀಡ್ ನಾಟ್ ಲರ್ನ್ ವೇದಾಸ್. ಸೊ ಇನ್ ನೋ ವೇ ದೆರ್ ಇಸ್ ನೋ ಕಂಪ್ಯಾರಿಸನ್. ಹೌ ಕ್ಯಾನ್ ಯು ಕಂಪೇರ್ ಅನ್ ಆ್ಯಪಲ್ ಟು ಆರೆಂಜ್? You can compare Shimla apple to Washington apple, but you cannot compare ಇದು ಶಿಮ್ಲಾ ಆ್ಯಪಲ್ ಟು ಪಂಜಾಬ್ ಆರೆಂಜ್. ಹೌ ಕ್ಯಾನ್ ಯು ಕಂಪೇರ್ ದಟ್? ಆ ಥರ ನಾವು ಜಾತಿ ವರ್ಣ ವಿಚಾರದಲ್ಲಿ ತಲೆಯಲ್ಲಿ ಸ್ಪಷ್ಟತೆ ಇಟ್ಕೋಬೇಕು. ಉದಾಹರಣೆಗೆ ಈಗ ಆಚಾರಿಗಳಿಗೆ ಗೋಲ್ಡ್ ಏನು, ಕಾಪರ್ ಏನು, 18 ಕ್ಯಾರೆಟ್ ಎಷ್ಟು ನೋಡಿದ ತಕ್ಷಣ ಹೇಳೋ ಥರ ನಾಲೆಜ್ ಅವ್ರಿಗಿರಬೇಕು. ಬ್ರಾಹ್ಮಿನ್ಸ್ ನೀಡ್ ನಾಟ್ ನೋ ದಿಸ್ ಈಸ್ ಗೋಲ್ಡ್ ಆರ್ ಡೈಮಂಡ್ ಆರ್ ಜಿರ್ಕಾನ್. ಸೊ ದಟ್ ಈಸ್ ನಾಟ್, ಯಾಕೆ ವೈ ದೇರ್? ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಅಂದರೆ ದೇರ್ ವಾಸ್ ಮ್ಯೂಚುವಲ್ ರೆಸ್ಪೆಕ್ಟ್. ಬ್ರಾಹ್ಮಿನ್ ಆ್ಯಕ್ಚುಲಿ ನಾವು ಪೂರ್ವಿಕರು ಗುರುಜಿ ಏನು ಹೇಳ್ತಾರೋ, ಈಗ ಒಂದು ಐ ಥಿಂಕ್ 100 ಇಯರ್ಸಿಂದ ಡೈಲ್ಯೂಟ್ ಆಗಿದೆ. ಬಟ್ ಅದಕ್ಕಿಂತ ಹಿಂದೆ, ಯಾಕೆಂದರೆ ನಮ್ಮ ಟೀಚರ್ ಆ್ಯಂಥ್ರೋಪಾಲಜಿಸ್ಟ್ ಅವ್ರ ಕಲ್ಚರ್ ಎಲ್ಲ ಸ್ಟಡಿ ಮಾಡಿದಾಗ ಹಿ ಪ್ರೆಸೆಂಟೆಡ್ ಕೇಸಸ್ ವೇರ್ ಹಿ ಟೋಲ್ಡ್ ದೇರ್ ವಾಸ್ ಸೋ ಮಚ್ ರೆಸ್ಪೆಕ್ಟ್ ಅಮಂಗ್ಸ್ಟ್ ಈಚ್ ಅದರ್ಸ್ ಜಾತಿ ಇನ್ ದ ಪ್ರೀವಿಯಸ್ ಟೈಮ್ಸ್. ಈ ಜಾತಿ ಇದೆಲ್ಲ ಶುರುವಾದಾಗ ಒಂದು ಜಾತಿಯವರು ಇನ್ನೊಂದು ಜಾತಿಗೆ ಎಷ್ಟು ಮರ್ಯಾದೆ ಕೊಡ್ತಾಯಿದೆ. ಈಗ ಬ್ರಾಹ್ಮಿನ್ಸ್ಗೆ ಏನು ಮರ್ಯಾದೆ ಸಿಗ್ತಾಯಿತ್ತೋ ಅದೇ ಮರ್ಯಾದೆ ಒಂದು ಆಚಾರಿಗೆ ಸಿಗ್ತಾಯಿತ್ತು, ಶಿಲ್ಪಿಗೆ ಸಿಗ್ತಾಯಿತ್ತು, ಮತ್ತು ಒಬ್ಬ ಮೀನುಗಾರನಿಗೆ ಸಿಗ್ತಾಯಿತ್ತು, ಅವನ ಜಾತಿಗೆ ಧೋಬಿ ಅವ್ನಿಗೆ ಮಾಡೋ ಕೆಲಸಕ್ಕೆ ಅವನಿಗೆ ಸಿಗ್ತಾಯಿತ್ತು. ಪ್ರತಿಯೊಬ್ಬರಿಗೂ ಕೂಡ ಅವರವರ ಪ್ರೊಫೆಷನ್ನಲ್ಲಿ ಏನೇನು ಮರ್ಯಾದೆ ಸಿಗಬೇಕೋ ಸಿಗ್ತಾಯಿತ್ತು, ಬಿಕಾಸ್ ದೆರ್ ವಾಸ್ ಎಕ್ಸ್ಚೇಂಜ್. ಈಗೇನಾಗ್ತಾಯಿದೆ ಅಂದರೆ ನಾವು ನಮ್ಮ ಈಗ ಬ್ರಾಹ್ಮಿನ್ಸ್ ಆರ್ ನಾಟ್ ಡೂಯಿಂಗ್ ವೇದಾಸ್ ಚಾಂಟಿಂಗ್ ಅಲೋನ್, ದೇ ಆರ್ ಆಲ್ಸೋ ಡೂಯಿಂಗ್ ಸಾಫ್ಟ್ವೇರ್. Brahmins are also doing something else. ಅದೇ ಥರ ಈಗ ಫಿಶರ್ ಮ್ಯಾನ್ ಡಸ್ ನಾಟ್ ವಾಂಟ್ ಟು ಡೂ ಹಿಸ್ ಜಾಬ್ ಬಿಕಾಸ್ ಏನು ರಿಸ್ಕ್ ಜಾಸ್ತಿ, ನಾನು ನನ್ನ ಮಗನ ಓದಿಸ್ಬಿಟ್ಟು ಬೇರೆ ಕಡೆ ಹೋಗಿಸ್ತೀನಿ. ಇದೆಲ್ಲ ಡೈಲ್ಯೂಷನ್ ಯಾವಾಗ ಆಗೋಕ್ಕೆ ಶುರುವಾಗಿ ಒನ್ ಸಿಸ್ಟಮ್ ಕ್ರೆಪ್ಟ್ ಇನ್ ಟು ಅನದರ್ ಸಿಸ್ಟಮ್, ದಟ್ ಈಸ್ ವೆನ್ ಏನಾಯಿತು ಅಂದರೆ ನಮ್ಮ ಸ್ಪೆಷಾಲಿಟಿನ ನಾವು ಬಿಟ್ವಿ, ಇಂಟರ್ ಡಿಪೆಂಡೆನ್ಸಿನೂ ಹೋಯ್ತು. ಆಮೇಲೆ ಏನಾಯಿತು, ಕಾಂಪ್ಲೆಕ್ಸಿಟಿ ಬಂತು. ಆವಾಗ ಎಷ್ಟೋ ಜನ ಹೇಳ್ತಾರೆ, ಇವನೇನು ಗೊತ್ತಾ, ಅವನು ಮೀನುಗಾರದ ಇದು ಕಮ್ಯುನಿಟಿಗೆ ಸೇರಿದವನು, ಅವನು ಏನು ಬ್ರಿಲಿಯಂಟ್ ಇದ್ದಾನೆ ಗೊತ್ತಾ, ಇವಾಗ ಹೆಂಗೆ ಮುಂದೆ ಬಂದಿದ್ದಾನೆ ಗೊತ್ತಾ, ಇಷ್ಟು ಸಂಬಳ ಬರುತ್ತೆ ಅವನಿಗೆ, ಅಷ್ಟು ಸಂಬಳ ಬರುತ್ತೆ ಅಂತ. ಅಂದರೆ ಎಲ್ಲಿಗೆ ಹೋಯ್ತು ಇದು? ಸೊ ಬ್ಯಾಕ್ಗ್ರೌಂಡಲ್ಲಿ ಜಾತಿ ಬಂದ್ಬಿಡ್ತು, ಪ್ರೊಫೆಷನ್ ಪಾರ್ಟ್ ಮರ್ತು ಹೋಯ್ತು ಎಲ್ಲರಿಗೂ. ಸೊ ಅದಕ್ಕೋಸ್ಕರ ಕಂಪ್ಯಾರಿಸನ್ ಎಲ್ಲ ಶುರು ಆಯಿತು. ದಟ್ ಈಸ್ ದ ಮೋಸ್ಟ್ ಬೇಸಿಕ್ ಮಿಸ್ಟೇಕ್ ದಟ್ ಹಸ್ ಹ್ಯಾಪನ್. ಬಟ್ ನೌ ಥಿಂಗ್ಸ್ ಕೆನಾಟ್ ಚೇಂಜ್. ಈಗ ನಾವು ಇನ್ನೊಬ್ಬರು ಮೀನುಗಾರಿಗೆ ಹೋಗ್ಬಿಟ್ಟು ನೀವು ಇಲ್ಲ ಮೀನನ್ನೇ ಮಾಡಿ ನೀವು ಇದಕ್ಕೆಲ್ಲ ಬರಬೇಡಿ ಅಂದರೆ ಇವ್ನು ಜಾತಿ ಮಾಡ್ತಾಯಿದ್ದಾನೆ, ನಮ್ಮನ್ನು ಮುಂದೆ ಬರೋಕ್ಕೆ ಬಿಡ್ತಾಯಿಲ್ಲ ಅಂತ ಎಲ್ಲೆಲ್ಲಿಗೂ ಹೋಗುತ್ತೆ. ಬಟ್ ಗುರುಜಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಬೇರೆಯವ್ರನ್ನ ಕರೆಕ್ಟ್ ಮಾಡೋ ವಿಚಾರದಲ್ಲಿ ಅಥವಾ ಹೇಳೋ ವಿಚಾರದಲ್ಲಿ ನಾವು ಬರೋದು ಬೇಡ. ನಮ್ಮ ಒಂದು ಇದಕ್ಕೆ ಮನೆ ಮಟ್ಟಿಗೆ ಮಾತ್ರ ನಮ್ಮದು ಏನು ಸಂಪ್ರದಾಯಗಳಿದೆಯೋ ಅದನ್ನು ಫಾಲೋ ಮಾಡಿ. ಬಟ್ ಅದನ್ನು ಎನ್ಲೈಟನ್ಮೆಂಟ್ಗೆ ನಿಮ್ಮ ಅಡ್ಡ ಬರೋಕ್ಕೆ ಬಿಡಬೇಡಿ. ಈಗ ಯಾವ ಜಾತಿಯವನು ಬಂದ್ರೂ ಅದೇ ಥರ ಮರ್ಯಾದೆ ಕೊಡಿ. ಬರೀ ಬಾಯಲ್ಲಲ್ಲ, ಬನ್ನಿ ಕೂತ್ಕೊಳ್ಳಿ ಬಾಯಲ್ಲಿ ಮರ್ಯಾದೆ ಅಲ್ಲ. ಫ್ರಮ್ ದ ಹಾರ್ಟ್ ಯು ಶುಡ್ ನಾಟ್ ಫೀಲ್ ಅಯ್ಯೋ ಐ ಆಮ್ ಸುಪೀರಿಯರ್ ಆ್ಯಂಡ್ ವೈ ಇಸ್ ದಿಸ್ ಫೆಲೋ ಹಿಯರ್ ಹಿಂಗೆ ಬಂದ್ಬಿಟ್ಟಿದ್ದಾನೆ ಅನ್ನೋ ವಿಚಾರಕ್ಕೆ ಬರಬಾರ್ದು.
ಈಕ್ವಲಾಗಿ ಟ್ರೀಟ್ ಮಾಡೋ ವಿಚಾರದಲ್ಲಿ ನೋಡಿ ಅಂತ. ಈಗ ಗುರುಜಿಯವರು ಕೆಲವು ಎನ್ಲೈಟೆಂಡ್ ಬೀಯಿಂಗ್ಸ್ ಎಕ್ಸಾಂಪಲ್ ಕೊಟ್ಟರು. ಶಿರಡಿ ಸಾಯಿಬಾಬಾ ಅಂತ ಹೇಳಿದ್ರು, ಶ್ರೀಪಾದ ಶ್ರೀವಲ್ಲಭರು ಹೇಳಿದ್ರು. ಶ್ರೀಪಾದ ಶ್ರೀವಲ್ಲಭರು ಮಾಡಿರೋದು ಗುರುಚರಿತ್ರೆಯಲ್ಲಿ ಎಲ್ಲರೂ ಓದಿದ್ದೀರಾ ಇಲ್ಲಿ? ಯಾರೋ ಒಬ್ಬರು ಅವ್ರ ಚರಿತ್ರೆಯಲ್ಲೇ ಬರೆದಿದೆ, ಹಿಂದಿನ ಜಾತಿ, ಹಿಂದಿನ ವರ್ಗದ ಜಾತಿ ಅಂತ ಹಾಕಿದ್ದಾರೆ. ಅಂಥವರು ಬಂದು ಅವನ ಕೇಳಿ ವೇದ ಹೇಳ್ಸಿದ್ರು. ಏನೋ ಒಂದು 3 ಲೈನ್ ಬರೆದ್ಬಿಟ್ಟು ಗೆರೆ ಹಾಕ್ಬಿಟ್ಟು ದಾಟು ಅಂತ, ದಾಟಿದ ತಕ್ಷಣ ಅವನು ಒಂದೊಂದು ಜನ್ಮ ದಾಟದ. ಅದನ್ನು ಒಂದೊಂದು ಜನ್ಮ ದಾಟಿದ್ದಕ್ಕೂ ಅವನಿಗೆ ಮುಂಚೆ ಇದ್ದಿದ್ದ ಜಾತಿಯಲ್ಲಿ ಅವ್ನಿಗೇನು ಪ್ರೊಫೆಷನ್ ಇತ್ತೋ, ಅದರಲ್ಲಿ ಏನು ಎಕ್ಸ್ಪರ್ಟೀಸ್ ಇತ್ತೋ, ಹಿ ವಾಸ್ ಏಬಲ್ ಟು ರೀಕಾಲ್ ದಟ್ ಆ್ಯಂಡ್ ದೇರ್ ವಾಸ್ ಅ ಫ್ಲೋ ಆಫ್ ವೇದ ಆ್ಯಂಡ್ ಜ್ಞಾನ. ಸೊ ಅವಾಗೇನಾಯಿತು ಜಾತಿ. ಸೊ ಬಾಡಿಗೆ ಜಾತಿ, ಹಾಗಾದ್ರೆ ಯಾರಿಗೆ ಜಾತಿ? ಗುರುಜಿ ಅಂದರು ನೇತಿ ನೇತಿ ಅಂತ ಮಾಡಿ ಅಂತ. ಸೊ ನೇತಿ ಅಂದರೆ ಏನು? ಇದಲ್ಲ ಅಂತ. ಸೊ ವಿ ಹ್ಯಾವ್ ಟು ಆಸ್ಕ್, ಜಾತಿ ಯಾವ್ರಿಗೆ? ನನ್ನ ಆತ್ಮಕ್ಕ, ನನ್ನ ದೇಹಕ್ಕ, ನನ್ನ ಮನಸ್ಸಿಗ, ಎಲ್ಲಿದೆ ನನಗೆ ಈ ಜಾತಿ ಇದು? ಈಗ ಗುರುಜಂದ್ರು ಇನ್ನೊಂದು ಜೆನೆಟಿಕಲ್ಲೂ ಇದೆ ನಿಮಗೆ ಅಂತ. ಸೊ ಜೀನ್ಸ್ ಅಂದರೆ ಬಾಡಿಗೆ ಬಂತು. ವಿ ಹ್ಯಾವ್ ಟು ಆಸ್ಕ್ ಅವರ್ ಸೆಲ್ಸ್, ವೈ ಆಮ್ ಐ ಡೂಯಿಂಗ್ ದಿಸ್? ವೈ ಆಮ್ ಐ ಬ್ರಿಂಗಿಂಗ್ ಜಾತಿ ಇನ್ ಟು ದ ಪಿಕ್ಚರ್? ವೈ ಆಮ್ ಐ ಗಿಲ್ಟಿ ಆಫ್ ಬೀಯಿಂಗ್? ಈಗ ಕೆಲವರು ತುಂಬ ಬ್ರಾಹ್ಮಿನ್ ಕಮ್ಯುನಿಟಿಲಿ ಮೂವ್ ಮಾಡ್ತಾರೆ, ನಾನ್ ಬ್ರಾಹ್ಮಿನ್ ಅಂದ್ಕೊಂಡ್ರೆ ದಿಲ್ ಬಿ ಸೋ ದಿಲ್ ಬಿ ಒಂಥರ ಗಿಲ್ಟಿ. ಅಯ್ಯೋ ನಾನು ನಾನ್ ವೆಜ್ ತಿಂತೀನಿ, ಇವರೆಲ್ಲ ವೆಜಿಟೇರಿಯನ್ಸ್, ಹೆಂಗಪ್ಪ ಇವ್ರ ಜೊತೆ ಮೂವ್ ಮಾಡೋದು ಹೆಂಗೆ ಅಂತ. ವೈ ಯು ಶುಡ್ ಬಿ ಗಿಲ್ಟಿ ಅಬೌಟ್ ಯುವರ್ ಫುಡ್? ಇಟ್ ಈಸ್ ಗುರುಜಿ ಎಷ್ಟು ರೇಗಿಸ್ತಾರೆ ಗೊತ್ತಾ? ಮೊನ್ನೆ ನಾವು ರಾಧನ್ ಮನೆಗೆ ಯಾವುದಕ್ಕೋ ಹೋದಾಗ ನಮ್ರತನ ಕೇಳಿ ರೇಗಿಸ್ತಾಯಿದ್ರು ಮುಸ್ಲಿಮ್ಸ್ ಬಗ್ಗೆ. ಅಂದರೆ ನಿಮಗೆ ಮುಸ್ಲಿಮ್ ಫ್ರೆಂಡ್ಸ್ ಇದ್ದಾರಾ, ನಿಮ್ಗೆ ನಾನ್ ವೆಜ್ ಎಲ್ಲ ತಿಂತಾರಲ್ಲ, ಹಾಗೆ ಹಿಂಗೆ. ಸೊ ಏನು ನೀನು ತಿಂತಿ ಅವ್ರ ಜೊತೆ ಇದ್ದಾಗ ನಿಂಗೆ ಹೆಂಗೆ ಅನ್ಸತ್ತೆ, ನಿನ್ನ ಮೈಂಡಲ್ಲಿ ಏನು ಅನ್ಸತ್ತೆ ಅಂತ. ಗುರುಜಿ ಹೇಳಿದ್ರು, ನಾನು ಎಷ್ಟು ಸತಿ ನನ್ನ ಫ್ರೆಂಡ್ಸ್ ಜೊತೆಲ್ಲ ಹೋದಾಗ ನಾನು ಯಾವತ್ತೂ ಅವ್ರ ಪ್ಲೇಟ್ ನೋಡೋದು ಅಸಹ್ಯ ಪಡೋದು ಮಾಡಿಲ್ಲ. ಅವರು ಕೂಡ ಅದೇ ಥರ ನಮಗೆ ಏನು ಪುಳ್ಚಾರು ಅಂತ ಏನು ಆ ಥರ ರೇಗಿಸಿಲ್ಲ ಅಂತ. ಸೊ ಎಲ್ಲಿವರೆಗೂ ನಮಗೆ ಅದು ಹೆಂಗೆ ಇನ್ಫ್ಲುಯೆನ್ಸ್ ಆಗತ್ತೆ? ನೀನು ತಿಂತೀಯ ಅವ್ರ ಪ್ಲೇಟಲ್ಲೇ ಅಂತ ಕೇಳಿದ್ರು. ಆವಾಗ ಗುರುಜಿ ಅವಳೇನೋ ಹೇಳಿದ್ಲು, ಇಲ್ಲ ಗುರುಜಿ ನಾವು ವೆಜಿಟೇರಿಯನ್ ಆರ್ಡರ್ ಮಾಡಿರ್ತೀವಿ, ಅವ್ರು ನಾನ್ ವೆಜ್ ಮಾಡಿರ್ತಾರೆ, ಆದರೆ ಅವ್ರು ನಂದ್ರಲ್ಲೂ ತೊಗೋಬೇಕಾದ್ರೆ ಅವರೇ ರೆಸ್ಪೆಕ್ಟ್ ಕೊಡ್ತಾರೆ. ನಾನು ಫಸ್ಟ್ ವೆಜಿಟೇರಿಯನ್ ನಂದು ತೊಗೊಂಡ್ಮೇಲೆ ನನ್ನ ಶೇರು, ಆಮೇಲೆ ಅವ್ರು ಅದಕ್ಕೆ ಕೈ ಹಾಕ್ತಾರೆ ಅಂತ. ಸೊ ಈಗಿನ ಕಾಲದಲ್ಲಿ ಸ್ವಲ್ಪ ಲಿಬ್ರಲ್ ಆಗಿದೆ ಈ ವಿಚಾರ ಎಲ್ಲ, ಇಲ್ಲ ಅಂತ ಹೇಳಲ್ಲ. ಬಟ್ ಕಾಂಪ್ಲೆಕ್ಸಿಟಿ ಇರೋ ಅವಶ್ಯಕತೆ ಇಲ್ಲ. ದಟ್ ಈಸ್ ಮೈ ಟ್ರೆಡಿಷನ್. ಇನ್ ಮೈ ಹೌಸ್ ದೇ ಆರ್ ಕುಕಿಂಗ್ ದಿಸ್, ಐ ಲೈಕ್ ಇಟ್, ಐ ಆಮ್ ಲೈಕ್ ದಿಸ್ ಅನ್ನೋದ್ರಲ್ಲಿ ತಪ್ಪಿಲ್ಲ. ಇಂಪೋಸ್ ಮಾಡಬಾರ್ದು ಇನ್ನೊಬ್ರಿಗೆ. ನೀ ಯಾಕೆ ತಿನ್ನಬಾರ್ದು? ತಿಂದರೆ ಏನಾಗ್ಬಿಡುತ್ತೆ? ನೀನು ಬ್ರಾಹ್ಮಿನಿಸಮ್ ಕೆಟ್ಟೋಗತ್ತಾ? ದೇವರು ನಿಂಗೆ ಬರಲ್ವಾ? ಇಂಥದ್ದೆಲ್ಲ ತಲೆಹರಟೆ ಚಾಲೆಂಜಸ್ನ ನಾವು ಮಾಡಬಾರ್ದು. ಕೆಲವ್ರು ಮಾಡ್ತಾರೆ, ಅದನ್ನು ಹೇಳ್ತಾರೆ, ವೈ ವಾಟ್ ವಿಲ್ ಹ್ಯಾಪನ್, ಗಾಡ್ ವೋಂಟ್ ಬ್ಲೆಸ್ ಯು ಆರ್ ಇಫ್ ಯು ಈಟ್ ಚಿಕನ್, ಗಾಡ್ ಓನ್ಲಿ ಕ್ರಿಯೇಟೆಡ್ ಚಿಕನ್ ಆಲ್ಸೋನು, ನಾವು ವಿ ಆರ್ ಆಲ್ಸೋ ಈಟಿಂಗ್, ವಿ ಆರ್ ನಾಟ್ ಗುಡ್ಡ ಅಂತೆಲ್ಲ ಕೇಳ್ತಾರೆ ಕೆಲವರು. ಈಗ ಅವ್ರಿಗೆ ನಮಗೇನು ದೇವರೇ ಇಲ್ವಾ ಅಂತೆಲ್ಲ ಕೇಳ್ತಾರೆ. ಸೊ ಇದೆಲ್ಲ ಏನಂದರೆ ಒಬ್ರೊಬ್ರದ್ದು ಒಂದೊಂದು ಥರ ಶೇಡ್ಸ್ ಆಫ್ ತಲೆಹರಟೆನ ನಾವು ತೋರಿಸ್ತಾನೇ ಬರ್ತೀವಿ, ಇಗ್ನೋರೆನ್ಸ್ ತೋರಿಸ್ತೀವಿ. ಈಗ ನಾವು ನಾನ್ ವೆಜ್ ತಿನ್ನೋರ್ಗೆ ಅಯ್ಯೋ ಚೀತು ಅಂತ ಅಂದ್ಬಿಟ್ಟು ಮಾತಾಡೋ ಥರ ಇರ್ಬೋದು. ಗುರುಜಿ ರಾಧಂಗೆ ಹೇಳಿದರು, ಪಕ್ಕದಲ್ಲಿ ಅದೇನೋ ಆಲ್ಕೆಮಿ ಕಾಫಿ ಎಷ್ಟು ವರ್ಷ ರೇಗಿಸಿದಾರೆ ಅಂದರೆ 1 year ಆದರೂ ರೇಗಿಸಿದಾರೆ ಗುರುಜಿ. ಅಲ್ಲಿಂದ ನಾನ್ ವೆಜ್ ಸ್ಮೆಲ್ ಬರುತ್ತೆ ಗುರುಜಿ, ನನಗೆ ತಲೆನೋವು ಬರುತ್ತೆ ಅಂತ ಅಂದರು. ಏನಮ್ಮ ಆಲ್ಕಮಿ ಅಂತ ಹೇಳಿ ರೇಗಿಸೋರು ಗುರುಜಿ ರಾಧಂಗೆ. ಏನು ಸ್ಮೆಲ್ ಬಂದರೆ ಏನೋ, ಅವ್ರ ಪಕ್ಕದ ಮನೆ ಅವ್ರ ಜಾಗ, ಅವ್ರು ರೆಂಟ್ ಕೊಡ್ತಾರೆ, ಅವ್ರ ಇದು ಅಂಗಡಿ ಇಟ್ಟಿದ್ದಾರೆ, ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ನಿನಗೇನು, ಯಾಕೆ ನೀನು ಅಫೆಕ್ಟ್ ಆಗಬೇಕು ಅದರಲ್ಲಿ? ಸಿ ಇಫ್ ಇಟ್ ಸ್ಟಾರ್ಟ್ಸ್ ಅಫೆಕ್ಟಿಂಗ್ ಯು, ದೆನ್ ಇಟ್ ಈಸ್ ಡೆಫಿನೆಟ್ಲಿ ಅಫೆಕ್ಟಿಂಗ್ ಯುವರ್ ಎನ್ಲೈಟನ್ಮೆಂಟ್. ಇಫ್ ಇಟ್ ಈಸ್ ನಾಟ್ ಅಫೆಕ್ಟಿಂಗ್ ಯು, ದೆನ್ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಅಮ್ಮ ಒಂದು ಸತಿ ಏನಾಯಿತು, ಸಾಯಿ ಸಚ್ಚರಿತೆಯಲ್ಲಿ ಹಾಗಿದೆ, ಬಾಬಾ ಕೈ ಹಾಕ್ತಾಯಿದ್ರು ಆ ಹಂಡೆಗೆ. ವೆಜಿಟೇರಿಯನ್ ಕೊಡ್ತಾಯಿದ್ರು, ನಾನ್ ವೆಜ್ ಕೊಡ್ತಾಯಿದ್ರು ಅಂತ ಯಾವುದೋ ಒಂದು ಬುಕ್ಕಲ್ಲಿ ಓದಿದೆ. ಸೊ ನಾನು ಅದನ್ನು ಹಂಗೆ ಹೇಳಿದೆ. ಅಮ್ಮ ಒಪ್ಪಲೇ ಇಲ್ಲ, ಅಷ್ಟು ಡೀಪ್ ರೂಟೆಡ್ ಇದು, ಚಾನ್ಸೇ ಇಲ್ಲ, ಸಾಯಿಬಾಬಾ ನಾನ್ ವೆಜ್ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಏನಾದರೂ ಡಿನೈ ಮಾಡೋರು. ಇಲ್ಲ ಯಾವ ಬುಕ್ಕಲ್ಲೂ ಇಲ್ಲ, ಅದು ನನಗೆ ಗೊತ್ತು, ಹಾಗೆಲ್ಲ ಏನಿಲ್ಲ, ಹಂಗೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ನಾನು ಅವ್ರು ಕೊಟ್ಟರೆ ನೀ ಏನು ಮಾಡ್ತೀಯಾ ಅಂತ ಕೇಳಿದೆ. ನಿನಗೆಲ್ಲ ಕೊಡ್ತಾರದವರು, ಯಾರು ತಿಂತಾರೋ ಅವ್ರು ಕೊಡ್ತಾರೆ. ನೈ ಆಸೆ ನೀವು ಹೊಸಕ್ತಾ ನೀ ನೋವೇ ಅಂತ ಹೇಳೋರು ಅಮ್ಮ. ಆದರೆ ಎಲ್ಲಿವರೆಗೂ ಆಕ್ಸೆಪ್ಟೆನ್ಸ್, ಗುರು ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಷ್ಟು ನಾವೇನು ಮಾಡ್ತೀವಿ, ಕಂಡೀಷ್ನಿಂಗ್, ಗುರು ಅಂದಮೇಲೆ ಹಿಂಗೆ ಅಂತ. ಅದರಲ್ಲೂ ನಮಗೆ ವಿಲ್ ಫೀಲ್ ದಟ್ ಗುರು ಈ ಜಾತಿಲಿರೋರು ಹಿಂಗೆ ಮಾಡ್ಬೋದಾ ಅಂತ. ಈಗ ಗುರುಜಿ ಎಷ್ಟೋ ಸತಿ ಬೇಕಂತ, ಅಂದರೆ ನಾನು ಯಾವಾಗಲೂ ನೋಡಿದ್ದೀನಿ, ಹಣ್ಣು ಗಿಣ್ಣೆಲ್ಲ ತಿಂದಾಗ ಕೈ ತೊಳ್ಕೊತಾರೆ ಗುರುಜಿ. ಬಟ್ ಕೆಲವ್ರು ಮಡಿ ಎಲ್ಲ ಇರ್ತಾರಲ್ಲ, ಅಂಥವ್ರು ಬಂದಾಗ ಅವ್ರ ಮುಂದೆ ಕೈ ತೊಳ್ಕೊಳ್ಳಲ್ಲ ಗುರುಜಿ. ಹಣ್ಣು ತಿನ್ಬಿಟ್ಟು ಡೈರೆಕ್ಟ್ ಮೈಕ್ ಇಟ್ಕೋತಾರೆ. ಅವಾಗ ಅವ್ರು ಅನ್ಕೋತಾರೆ, ಅಯ್ಯೋ ಏನಪ್ಪ ಇವರು ಮಡಿನೇ ಇಲ್ಲ, ಕೈಯೇ ತೊಳ್ಕೊಂಡಿಲ್ಲ ಅಂತ. ಗುರುಜಿ ನಾನು ನೋಡಿ ನಗ್ತಾ ಇರ್ತಾರೆ ಆ್ಯಕ್ಚುಲಿ. ನಾನು ಆಮೇಲೆ ಆಯಿತು ಅಂತ ನ್ಯಾಪ್ಕಿನ್ ವಾಪಸ್ ಇಟ್ಬಿಡ್ತೀನಿ, ಅಂದರೆ ಕೊಡೋಕ್ಕೆ ಹೋಗಲ್ಲ. ಗುರುಜಿ ಡಸನ್ ವಾಂಟ್ ಟು ವಾಶ್ ಹ್ಯಾಂಡ್ಸ್. ಯಾಕೆಂದರೆ ಅವ್ರ ಮೈಂಡೆಲ್ಲ ಅಬ್ಸೆಷನ್ ಇರುತ್ತೆ, ತಿಂದ ಮೇಲೆ ಕೈ ತೊಳ್ಕೊಬೇಕು, ಅಂದರೆ ಎಂಜಿಲು ಇದು ಅದು ಹಿಂಗೆ ಹಾಕ್ಕೊಂಡ್ರು ಅಷ್ಟೇ, ಹೆಂಗೆ ಹಾಕ್ಕೊಂಡ್ರು ಅಷ್ಟೇ ಅಂತ. ಸೊ ಆವಾಗ ಅದೆಲ್ಲ ತೆಗಿಯೋಕ್ಕೆ ಕೆಲವ್ರ ಮೈಂಡ್ಸೆಟ್ಸ್, ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಅ ಮೈಂಡ್ಸೆಟ್ಸ್ ಅಬೌಟ್ ಅವರ್ ಓನ್ ಪ್ರಾಕ್ಟೀಸಸ್, ದೆನ್ ವಿ ಇಂಪೋಸ್ ಇಟ್ ಆನ್ ಅದರ್ಸ್ ಆ್ಯಂಡ್ ವಿ ಎಕ್ಸ್ಪೆಕ್ಟ್ ಅವರ್ ಗುರು ಆಲ್ಸೋ ಟು ಫಾಲೋ ದಟ್ ಥರ್ಡ್ ಥಿಂಗ್. ಸೊ ಇನ್ನೊಂದು ಸತಿ ನಂಗೆ ನೆನಪಿದೆ, ಅದು
ಮೇಲಿಂದ ಯಾರೋ ಚಪಾತಿ ಎಸೆದ್ರು ಅನ್ಸತ್ತೆ, ಪ್ಲೇಟಿಗೆ ಹಾಕಿದ್ರು, ನಾಟ್ ಇವನ್ ಎಸ್ದಿಲ್ಲ, ಹಂಗೆ ಹಾಕಿದ್ರು. ಅದೇನು ಹಂಗೆ ಬಡಿಸ್ತಾ ಇದ್ದೀರಾ ಅಂತ ಗುರುಜಿ ಬೈದರು. ಯಾಕೆ ಸರಿಯಾಗಿ ನೀಟಾಗಿ ಇಡಿಮಾ ಅವ್ರಿಗೆಲ್ಲ ಊಟ ಮಾಡುವಾಗ, ನೀನು ಹಿಂಗಿಂದ ಹಾಕೋದೇನು ಅಂತ. ನಾವೊಂದು ಇಲ್ಲ ಒಂದೇ ಆಗ್ಬಿಡುತ್ತೆ, ಏಕ ಆಗ್ಬಿಡುತ್ತೆ, ಹಂಗೆ ಹಿಂಗೆ ಏಕಾನೂ ಇಲ್ಲ ದೂಸರಾನೂ ಇಲ್ಲ, ಕರೆಕ್ಟಾಗಿ ಬಡಿಸಿ ಪ್ರೀತಿಯಿಂದ ಬಡಿಸಿ, ಏನು ನಿಮ್ಮ ಎಂಜಿಲ್ ಕೈಯಿಂದ ಬಡಿಸಿ ಅಂತ ಹೇಳ್ತಾ ಇಲ್ಲ, ನೀಟಾಗಿ ಬಡಿಸಿ, ಅದೇನು ಎಸೆಯೋದು ಅಂತ. ಅದೆಲ್ಲ ನಾವು ಬೇರೆಯವ್ರ ಬಗ್ಗೆ ಚೆನ್ನಾಗಿ ಹೇಳ್ತೀವಿ. ಆ್ಯಕ್ಚುಲಿ ನಮಗೆ ಸಾರು ಮೇಲಿಂದ ಸುರಿದ್ರೆ ಯಾರಾದರೂ ಇಷ್ಟ ಆಗಲ್ಲ, ಬಟ್ ನಾವು ಮಾಡಬೇಕಾದ್ರೂ ನಾವು ಅದೇ ಥರ ಮಾಡ್ತೀವಾ ಇಲ್ವಾ ಅನ್ನೋದನ್ನು ನಾವು ನೋಡಬೇಕು. ಸೊ ಆದ್ದರಿಂದ ಇಲ್ಲಿ ಒಬ್ಸೆಷನ್ನು, ಪಾಯಿಂಟ್ ಆಫ್ ವ್ಯೂ, ಇಂಟರ್ಫಿಯರೆನ್ಸ್ ಎಲ್ಲ ಏನು ಹೇಳಿದ್ರು ಗುರುಜಿ, ಅದು ನಮಗೆ ಜಾತಿ ಲೆವೆಲಲ್ಲಿ ತುಂಬ ಡೀಪ್ ರೂಟೆಡಾಗಿ ಬಂದಿದೆ. ಈಗ ನಮಗೆ ಗೊತ್ತಿಲ್ಲದಿರಲಿ ಅವರು ನಮ್ಮ ಜಾತಿಯವರು ಅಂತ ಗೊತ್ತಾಗ್ಬಿಟ್ರೆ ನಾವು ಅಫಿನಿಟಿ ಬರುತ್ತೆ. ಕೆಲವ್ರಿಗೆ ಅವ್ರ ಜಾತಿ ಮೇಲೆ ಅವರ್ಷನೂ ಇರುತ್ತೆ. ನಾನು ಅದನ್ನು ನೋಡಿದ್ದೀನಿ. ಕೆಲವರು ಈಗ ನನ್ನ ಕಸಿನ್ಸೇ ಹೇಳೋರು, ಅಪ್ಪ ನಂಗೆ ಮದುವೆ ಆದರೆ ಸಂಕೇತಿ ಕಮ್ಯುನಿಟಿಲಿ ಆಗಲ್ಲ ಅಪ್ಪ, ಬೇರೆ ಆಚೆ ಬೇಕು ಅಂತ ಹೇಳೋರು. ಸೊ ಅಂದರೆ ದಟ್ ಈಸ್ ಆಲ್ಸೋ ಇಂಟರ್ಫಿಯರೆನ್ಸ್, ಒಬ್ಸೆಷನ್, ಸಮಥಿಂಗ್ ದಟ್ ಈಸ್ ಹೋಲ್ಡಿಂಗ್ ಯು ಬೇಸಿಕಲಿ ಆ್ಯಂಡ್ ಆಕ್ಯುಪೈಯಿಂಗ್ ಯುವರ್ ಮೆಂಟಲ್ ಸ್ಪೇಸ್ ಅದರ್ ದೆನ್ ಡಿವಿನಿಟಿ ಈಸ್ ಆ್ಯಕ್ಚುಲಿ ಅವ್ರ ಒಬ್ಸೆಷನ್. ತೆಗಿಬೇಕು ಅದನ್ನು. ಅದಕ್ಕೆ ಗುರುಜಿ ಹೇಳಿದ್ದು, ಅದು ಏನೇನು ನ್ಯಾಗ್ ಮಾಡತ್ತೋ ಅದನ್ನು ತೆಗೀರಿ ಅಂತ. ಯಾಕೆ ಅದು ನಿಮ್ಮ ಜಾತಿನ ದೂರೋ ಅವಶ್ಯಕತೆಯೂ ಇಲ್ಲ. ಇಟ್ ಈಸ್ ಜಸ್ಟ್ ಯುವರ್ ಬ್ಯಾಕ್ಗ್ರೌಂಡ್ ಫಾರ್ ಯು ಟು ನೋ ಯುವರ್ ಲೀನಿಯೇಜ್. ಓಕೆ, ನಿನ್ನ ಫ್ಯಾಮಿಲೀಲಿ ಹಿಂಗಿದ್ರು. ಈಗ ಕೇಳ್ತಾರೆ ಕೆಲವರು, ಜೋಯ್ಸ್ ಅಂತ ಯಾಕಿದೆ ನಿಮ್ಮ ಇದರಲ್ಲಿ, ನೀವು ಜಾಯ್ಸಾ ಕ್ರಿಶ್ಚಿಯನ್ನ ಅಂತ ಕೇಳ್ತಾರೆ. ಇಲ್ಲ, ಜೋಯಿಸರು ಅಂದರೆ ನಮ್ಮ ಟ್ರೆಡಿಷನಲ್ಲಿ ಪಂಚಾಂಗ ಎಲ್ಲ ಓದಿ ಆ ಥರ ಪಾಂಡಿತ್ಯಕ್ಕೆ ದಟ್ ಸ್ಪೆಸಿಫಿಕ್ ಪ್ರೊಫೆಷನಲ್ಲಿ ಇದ್ದವ್ರಿಗೆ ಜೋಯಿಸರು ಅಂತ ಇತ್ತು. ಸೊ ನನಗೆ ಅದು ಬಂದಿದೆ ಅಂತ ಹೇಳ್ತೀನಿ ಅಷ್ಟೇ. ಸೊ ಇಟ್ ಈಸ್ ಜಸ್ಟ್ ಫಾರ್ ಯು ಟು ನೋ ಯುವರ್ ಬ್ಯಾಕ್ಗ್ರೌಂಡ್. ಇನ್ಫ್ಯಾಕ್ಟ್ ಆಲ್ ದಿ ಅದರ್ ಪ್ರೊಫೆಷನ್ ಬೇಸ್ಡೇ ಎಲ್ಲರಿಗೂ ಸರ್ನೇಮು ಇರ್ತಾಯಿತ್ತು. ಆಚಾರ್ಯ, ಈಗ ನಾನೇ ಇಲ್ವೇ ಶಾಸ್ತ್ರಿ ಅಂದರೆ ಆ್ಯಕ್ಚುಲಿ ಒನ್ ಹೂ ಇಸ್ ವೆರಿ ವೆಲ್ ವರ್ಸ್ಡ್ ಇನ್ ಶಾಸ್ತ್ರಸ್. ಸೊ ಶಾಸ್ತ್ರಿಕ್ ಅಂತಂದರೆ ಯು ಹ್ಯಾವ್ ಶಾಸ್ತ್ರಗಳ ನಾಲೆಡ್ಜ್. ಈಗ ಎಲ್ಲ ಶಾಸ್ತ್ರಗಳ ನಾಲೆಜು ಇರ್ಬೋದು, ಇಲ್ಲ ಒಂದರದ್ರಲ್ಲಿ ಎಕ್ಸ್ಪರ್ಟೀಸ್ ಇರ್ಬೋದು. ಸಂಬಡಿ ಹೂ ವಾಸ್ ವೆಲ್ ವರ್ಸ್ಡ್. ಸೊ ವೈ ವುಡ್ ಎನಿಬಡಿ ಗೋ ಟು ಅ ಶಾಸ್ತ್ರಿ ಟು ಗೆಟ್ ಕ್ಲಾರಿಟಿ? ಧರ್ಮ ಸೂಕ್ಷ್ಮ ಗೊತ್ತಿಲ್ಲ. ಸೊ ನಾನು ಶಾಸ್ತ್ರಿ ಹತ್ರ ಹೋಗ್ಬಿಟ್ಟು ಇದು ಧರ್ಮನ ಗೊತ್ತಾಗ್ತಾಯಿಲ್ಲ, ನೀವು ಸ್ವಲ್ಪ ಹೇಳಿ ಅಂತ ಚರ್ಚೆ. ಅವಾಗೆಲ್ಲ ಏನೋ ಕಲ್ಲುಗಳೆಲ್ಲ ಈ ಥರ ಜಗಲಿ ಮೇಲೆ ಕೂತ್ಕೊಂಡು ಮಾತಾಡೋರು, ಮನೆಗೆ ಬಂದವ್ರ ಹತ್ರ ಏನು ಅಂತೆಲ್ಲ ಹೇಳಿ ಕೇಳ್ಕೊಂಡು ಅಡ್ವೈಸ್ ತೊಗೊಂಡು ಹೋಗೋರು. ಯಾವಾಗಲೂ ಇಂಟರ್ ಡಿಪೆಂಡೆನ್ಸಿ ಇದ್ದೇ ಇತ್ತು. ಬ್ರಾಹ್ಮಿನ್ಗೂ ಬೇರೆ ಜಾತಿಯವ್ರ ಮೇಲೆ ಡಿಪೆಂಡೆನ್ಸಿ ಇತ್ತು. ಹೋಗ್ಬಿಟ್ಟು ಅವ್ರಿಗೇನಾದ್ರು ಬೇಕು ಅಂದರೆ ಹೋಗಿ ಬರೋರು, ಇಲ್ಲ ಹೇಳಿ ಕಳಿಸೋರು, ಮಾಡೋರು. ಇದರಲ್ಲಿ ಏನು ಕಾಂಪ್ಲೆಕ್ಸಿಟಿ ವಿಚಾರಕ್ಕೆ ಬರಲ್ಲ, ಸುಪೀರಿಯಾರಿಟಿ ಇನ್ಫೀರಿಯಾರಿಟಿ ವಿಚಾರ ಇಲ್ಲಿಲ್ಲ. ಸೊ ಇಲ್ಲಿ ಇಲ್ಲದೆ ಇರಬೇಕಾದ್ರೆ ನಾವು ಏನಕ್ಕೆ ಅದನ್ನು ನಮ್ಮ ತಲೆಗೆ ತೊಗೊಂಡು ಎನ್ಲೈಟನ್ಮೆಂಟಿಗೆ ಬ್ಲಾಕ್ ಮಾಡಬೇಕು? ಈಗ ಪುರಂದರದಾಸರಿಗೆ ಯಾವ ಜಾತಿ, ಕನಕದಾಸರಿಗೆ ಯಾವ ಜಾತಿ, ಅವ್ರಿಗೆ ದೇವರ ದರ್ಶನ ಆಯ್ತಾ ಇಲ್ವಾ? ಕಾಳಿದಾಸನ್ಗೆ ಆಯ್ತಾ? ಅದೇ ಥರ ನಿಮಗೂ ಆಗುತ್ತೆ, ನಮಗೂ ಆಗಬೇಕು, ಆಗತ್ತೆ ಅಂತ ಗುರುಜಿ ಹೇಳಿದ್ರು ಇವತ್ತು ಸ್ಟಾರ್ಟಿಂಗಲ್ಲಿ. ನಿಮಗೆಲ್ಲ ಈ ಜನ್ಮದಲ್ಲಿ ಆಗತ್ತಾ ಅನ್ನೋದೇ ಕ್ವಶನ್ ಮಾರ್ಕು ಅಂತ ಸ್ಟಾರ್ಟಿಂಗಲ್ಲಿ. ಯಾಕೆ ಅಂದರೆ ಈ ಒಂದೊಂದು ಈಗ ಸ್ವಾಶ್ರಮಂಚ ಸ್ವಜಾತಿಂಚ ಸ್ವಕೀರ್ತಿಂ ಪುಷ್ಟಿವರ್ಧನಂ ಅಂತ ಬರುತ್ತೆ ಇದರಲ್ಲಿ. ಏತತ್ ಸರ್ವಂ ಪರಿತ್ಯಜ್ಯ ಗುರೋರನ್ಯನ್ನ ಭಾವಯೇತ್. ಎಲ್ಲ ಈ ಧರ್ಮಗಳ ಬಗ್ಗೆ ಎಲ್ಲ ನಾವು ತ್ಯಜಿಸ್ಬಿಟ್ಟು ಒಂದೇ ಗುರು ಭಾವ, ಒಂದೇ, ಇನ್ಯಾವ ಭಾವನೂ ಬೇಡ ಅಂತ ಈಶ್ವರ ಹೇಳಿದ್ದಾನೆ. ಈಶ್ವರನ ನೋಡಿದ್ರೆ ನಾವು ಏನು ಭೂತ ಪ್ರೇತನೂ ವೆಲ್ಕಮ್ ಈಶ್ವರನಿಗೆ. ಯಾವ ಜಾತಿ ವಿಚಾರ ಬರೋದೇ ಇಲ್ಲ. ನಾವು ಬೇಡರ ಕಣ್ಣಪ್ಪ ಬಗ್ಗೆ ಎಲ್ಲ ಇನ್ನೂ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಸೊ ಅಲ್ಲೇನು ಜಾತಿ ಬಂತು? ವಾಲ್ಮೀಕಿಗೆ ಏನು ಜಾತಿ ಇತ್ತು? ರಾಮಾಯಣ ಅವನ ಕೆಲ ಬರ್ಸ್ಬೇಕಾರೆ ಅವನು ಯಾವ ಜಾತಿ ಅವನಾಗಿದ್ದ? ಯಾವ ಬ್ರಾಹ್ಮಣ ಬರ್ದ ಅದನ್ನ, ಅಥವಾ ಯಾವ ಗೌಡ ಬರ್ದ ಅದನ್ನ, ಅಥವಾ ಇನ್ಯಾವುದೋ ಜಾತಿ, ಯಾವ ರೆಡ್ಡಿ ಬರ್ದ? ಗೊತ್ತಿರೋದನ್ನು ನೋಡ್ಕೊಳ್ಳೋಣ ನಾವು. ಹೂ ರೋಡ್ ರಾಮಾಯಣ? ಇದೆಲ್ಲ ನಾವು ನೋಡಿದಾಗ ನಮಗೆ ಗೊತ್ತಾಗತ್ತೆ ಏನು. ಅಥವಾ ಈಗ ವ್ಯಾಸರು ಬರೆದ್ರು, ಎಷ್ಟೊಂದು ಪುರಾಣಗಳು ಬರೆದ್ರು, ಬಟ್ ಅವ್ರಿಗಿಂತ ಅವ್ರ ಮಗ ಯಾಕೆ ಇನ್ನೂ ಹೈಯರ್ ಸ್ಟೇಟ್ ಆಫ್ ಎವಲ್ಯೂಷನಲ್ಲಿ ಇದ್ದರು? ಅವರೇನು ಬರೀಲೇ ಇಲ್ಲ. ದಟ್ ಡಸ್ ನಾಟ್ ಮೇಕ್ ಹಿಮ್ ಲೆಸ್ ನಾಲೆಜಬಲ್. ದಟ್ ಈಸ್ ವಾಟ್ ದ ಹೋಲ್ ಪಾಯಿಂಟ್ ಈಸ್, ಇಟ್ಸ್ ಅ ರೋಲ್. ಈಗ ನಮಗೆ ದೇವಿನೇ ಸರ್ವವು. ಗುರುಜಿ ಹೇಳ್ತಾರೆ ಆದಿಪರಾಶಕ್ತಿ ಈಸ್ ಅವರ ಮೂಲ, ಪರಮೇಶ್ವರಿ ಗುರು ಅಂತ. ಈಗ ದೇವಿ ವ್ಯಾಸರಿಗೂ ಒಂದು ರೋಲ್ ಕೊಟ್ಟಿದ್ದಾಳೆ ಅಷ್ಟೇ, ನೀ ಬರೀ ಅಂತ. ಸೂತ ಮುನಿಗಳಿಗೆ ಹೇಳಿದ್ದಾರೆ, ನೀ ಕೂತ್ಕೊಂಡು ಚರ್ಚೆ ಮಾಡು, ನೀನು ಒಂದು ವಿಚಾರದಲ್ಲಿ ದೇವತಾ ವಿಚಾರದಲ್ಲಿ ಜಿಜ್ಞಾಸ ಮಾಡು. ಸಪ್ತರ್ಷಿಗಳಿಗೆ ಒಂದು ರೋಲ್ ಕೊಟ್ಟಿದ್ದಾಳೆ, ಒಂದೊಂದು ಋಷಿಗೂ ಒಂದೊಂದು ಮಾಡು ಅಂತ ಒಂದು ಹೇಳಿರ್ತಾಳೆ. ಮನ್ವಂತರದಲ್ಲಿ ಒಂದೊಂದು ರೋಲ್ ಕೊಟ್ಟಿ, ಹಾಂ, ಅದರಲ್ಲೂ ಶಫಲ್ ಮಾಡ್ತಾ ಇರ್ತಾಳೆ. ಈ ಮನ್ವಂತರದಲ್ಲಿ ಇವ್ರು ಸಪ್ತರ್ಷಿಗಳು, ನೆಕ್ಸ್ಟ್ ಮನ್ವಂತರದಲ್ಲಿ ಇನ್ಯಾರೋ ಅಂತ. ಹಾಗೆ ಜ್ಯೋತಿಷ್ಯದಲ್ಲಿ ಕೆಲವರು ಆಚಾರ್ಯರುಗಳಿಗೆ ನೀವು ಇದೆಲ್ಲ ಮಾಡಿ, ಇದನ್ನು ಹೇಳಿ, ಪ್ಲ್ಯಾನೆಟ್ಸ್ ಸ್ಟಡಿ ಮಾಡಿ ಅದರ ಇಂಪ್ಯಾಕ್ಟ್ ಹೇಳಿ ಹ್ಯೂಮನ್ ಲೈಫ್ ಮೇಲೆ ಯಾವ ಥರ ಆಗುತ್ತೆ ಅಂತ ಹೇಳಿರ್ತಾಳೆ. ವೈದ್ಯರು ಇರ್ತಾಯಿದ್ರು, ವೈದ್ಯರಿಗೆ ಎಷ್ಟು ಚೆನ್ನಾಗಿ ಎಲ್ಲರಿಗೂ ವೈದ್ಯರೇ. ಸೊ ಅವ್ರದ್ದೆಲ್ಲ ಧನ್ವಂತರಿ ಋಷಿಗಳು ಮಾಡೋರು.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.